ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು PL ಡೈರೀಸ್ ಚಾನಲ್ಗೆ ಅಂತ ಹೇಳ್ತಾ ನೋಡಿ ಮತ್ತೊಂದು ವ್ಲಾಗಲ್ಲಿ ಬಂದಿದ್ದೀನಿ. ಹಾಗೆ ಎಲ್ಲರೂ ಊಟ ಮುಗಿಸಿ ನಾವು ಹೊರಟಿದ್ದು ಬ್ಯಾಕ್ ವಾಟ್ರಿಗೆ ಹಾಗೆ ಬೀಚಿಗೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಅಣ್ಣ ಎಲ್ಲರಿಗೂ ರೆಡಿ ಮಾಡಿಸಿ ಕರ್ಕೊಂಡು ಹೋದ. ನೋಡಿ ಮಕ್ಕಳಿಗೆಲ್ಲ ಭಾಳ ಖುಷಿಯಾಗಿತ್ತು. ನಮ್ಮ ಹೊನ್ನಾವರದ ಸುಂದರವಾದ ಪ್ಲೇಸ್ ಇದು. ಶರಾವತಿ ಬ್ಯಾಕ್ ವಾಟರ್ ಅಂತ ಹೇಳ್ತಾರೆ ಇದಕ್ಕೆ. ನಮ್ಮ ಪ್ರಗತಿ ಅಂತೂ ಫುಲ್ಲು ಖುಷಿಯಾಗಿದ್ಲು. ಅಯ್ಯೋ ನೇಚರ್ ವ್ಯೂ ನೋಡಿ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಡೋಣ ಅತ್ತೆ ಅಂತ ಹೇಳ್ತಾ ಇದ್ಲು. ನಮಗೂ ಕೂಡ ಆ ಮಕ್ಕಳ ಖುಷಿ ನೋಡಿ ಭಾಳ ಸಂತೋಷ ಆಯಿತು. ಸುಂದರವಾದ ಕ್ಷಣವನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಅಪರೂಪದ ಪಕ್ಷಿಗಳು. ಏನಂದರೆ ನಮ್ಮ ಹೊನ್ನಾವರದ ಸ್ಪೆಷಾಲಿಟಿ ಇಡೀ ಕರ್ನಾಟಕದಿಂದ ಸುತ್ತಮುತ್ತಲಿಂದ ಕಡೆಯಿಂದ ಫೋಟೋ ಶೂಟಿಗೆ ಅಂತ ಬರ್ತಾರೆ, ಮತ್ತು ಟೂರಿಗಂತ ಬರ್ತಾರೆ. ಎಲ್ಲರೂ ಇವಾಗ ಹೊನ್ನಾವರನ್ನು ಇಷ್ಟಪಡ್ತಾರೆ. ಆ ಊರಲ್ಲಿ ನಾವಿದ್ದೀವಂತ ನಮಗೆ ಹೆಮ್ಮೆ ಇದೆ ಗಾಯ್ಸ್. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂವ್ಸು. ಕೇರಳ ಸೀನರಿ ಅಂತ ಹೇಳ್ತಾರೆ. ಇದು ಕೇರಳದಲ್ಲಿರುತ್ತೆ. ಅದೇ ರೀತಿ ಇತ್ತು ಗಾಯ್ಸ್. ಎಲ್ಲರಿಗೂ ಖುಷಿ ಆಯಿತು. ನಮ್ಮ ಮನೆಯಲ್ಲಿ ಹೋಗಿದ್ವಲ್ಲ ಎಲ್ಲರೂ. ಏನು ನಾದ್ನಿ ಗೈಸ್, ನಿಮಗೂ ಕೂಡ ಈ ಪ್ಲೇಸು ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಹಾಗೆ ಎಲ್ಲರೂ ಬೋಟಿಂಗನ್ನು ಮುಗಿಸಿ ಹೊರಗಡೆ ಬರೋಷ್ಟರಲ್ಲಿ ಟ್ರೈನ್ ಬಂತು. ಸಂಜು ಕೂಡ ಟ್ರೈನನ್ನು ವಿಡಿಯೋದಲ್ಲಿ ತೋರಿಸಿದ್ದಾರೆ ನನಗೆ. ಹಾಗೆ ಇಲ್ಲಿಂದ ಮುಗಿಸಿ ನಾವು ಹೊರಟಿದ್ದು ಕಾಂಡ್ಲಾವನಕ್ಕೆ. ಹೊನ್ನಾವರದಲ್ಲಿ ಮತ್ತೊಂದು ಪ್ಲೇಸ್ ಇದೆ ಕಾಂಡ್ಲಾವನ ಅಂತ, ಕಾಂಡ್ಲಾ ನಡಿಗೆ ಅಂತ. ಅದು ತುಂಬ ಚೆನ್ನಾಗಿದೆ. ಯಾವ ರೀತಿ ಇರುತ್ತೆ ಒಳಗಡೆ ಅಂತ ಬನ್ನಿ ನೋಡೋಣ. ತುಂಬ ಚೆನ್ನಾಗಿದೆ. ನಮ್ಮ ಕರ್ನಾಟಕದ ಕರಾವಳಿ ಭಾಗ ಅಂದರೆ ಹೊನ್ನಾವರ ಸೂಪರ್ ಇದೆ. ಒಳ್ಳೊಳ್ಳೆ ಪ್ಲೇಸು, ಒಳ್ಳೊಳ್ಳೆ ಅಡುಗೆ ಮಾಡಿ ಹಾಕಿದೆಯಾ. ತುಂಬ ಚೆನ್ನಾಗಿ ಊರಿಗೆ ಹೋಗ್ತಾ ಇದ್ದೀರಾ? ಇಲ್ಲ, ಇನ್ನೂ 4 ದಿವಸ ಇರ್ತೇವೆ. ಬರೀ 4 ದಿವಸ ಇರ್ತೇವೆ. ಇಲ್ಲ, ತಮಾಷೆ ಮಾಡಿದೆ. 8 ದಿವಸ ಒಳ್ಳಿರಿ. ಪರವಾಗಿಲ್ಲ, ನಾವು 4 ದಿವಸ ಸಾಕು. ನಾನು ಇದು ಪ್ಲೇಸ್ ನೋಡಿ ಹೋಗ್ತೀರಂತ ಮಾಡಿದೆ. ಇಲ್ಲಪ್ಪ, ಇನ್ನು ಮೀನೆಲ್ಲ ತರಬೇಕು. ಚಿಕ್ಕವ್ರದಿತ್ತ ಅಂತ ಬಾಕಿ ಇದೆಲ್ಲ ನಿಮ್ದು ಮೀನ್ ತಿನ್ನೋದು. ಯಾರು ತಪ್ಪಾಗಿ ಭಾವಿಸ್ಬೇಡಿ. ಅಣ್ಣಂದ್ರಿಗೆ ನಾನು ತುಂಬ ಕಾಟ ಕೊಡ್ತೀನಿ. ಹಾಗೆ ತಮಾಷೆ ಮಾಡ್ತಾ ಮಾತಾಡ್ತಾ ಇದ್ದೆ. ಅವರು ಕೂಡ ಹಾಗೆ ನನಗೆ ಕಾಲು ಎಳಿತಾರೆ. ಅಂದ್ರೆ ಈಗ ಇನ್ನು ಚಿಕ್ಕವ್ರು ಅದಾರಲ್ಲ, ಸೇಫ್ಟಿ ಇಲ್ಲಲ್ಲ ಬೋಟ್, ಅದಕ್ಕೆ ಇವ್ರು ಹೇಳತ್ತಾರೆ ಪ್ರಥಮ ಅಲ್ಲಿ ಮಟ್ಟ ಕಾಯ್ಬೇಕಿರ್ ನನ್ನ ಮಗ. ಅದೇ ಇನ್ನೊಂದ್ 2 ವರ್ಷಕ್ಕೆ ನನ್ನ ಮಗ ಸ್ವಲ್ಪ ಧೈರ್ಯ ಬಂದಿರ್ತಿತ್ತು ಒಬ್ನೇ ಹೋಗಕ್ಕೆ. ಆಮೇಲೆ ಹೊರಗಡೆ ಹೋಗಿದ್ದೀವಿ ಅಂದರೆ ಬೀಚಿಗೆ ಕರ್ಕೊಂಡು ಹೋಗದೆ ಮನೆಗೆ ಬಂದರೆ ಮಕ್ಕಳಂತೂ ಬಿಡೋದಿಲ್ಲ. ಹಾಗೆ ಹೊರಟಿದ್ದು ಬೀಚಿಗೆ, ಹೊನ್ನಾವರದ ಬೀಚಿಗೆ. ಇವರಿಬ್ಬರು ನಮ್ಮ ದೊಡ್ಡಣ್ಣನ ಮೊಮ್ಮಕ್ಕಳು. ಹಾಗೆ ಇಲ್ಲಿ ಪ್ರಗತಿ ಫ್ರೆಂಡ್ ಬಂದಿದ್ಲು ಧಾರವಾಡದಿಂದ. ಅವಳು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದಾರೆ, ಪ್ರಥಮ್, ಅಣ್ಣ ಎಲ್ಲರೂ. ಆಮೇಲೆ ಎಲ್ಲ ಮುಗಿಸಿ ಬಂದಿದ್ದು ಮನೆ ಚಿಕ್ಕದಿದೆ ಅಂತ ಅಮ್ಮ ಏನು ಮಾಡಿದರು, ಟೆರೆಸ್ ಮೇಲೆ ಹೋಗೋಣ ಎಲ್ಲ ಊಟಕ್ಕೆ, ಗಾಳಿ ಚೆನ್ನಾಗಿರುತ್ತೆ. ಮತ್ತು ಅವರು ಬಂದಾಗ ತುಂಬ ಶೆಕೆಗಿತ್ತಲ್ಲ, ಹಾಗಾಗಿ ಅಮ್ಮ ಹೇಳಿದರು ಮೇಲ್ಗಡೆ ಕೂತೆ ಊಟ ಬಡಿಸ್ಬಿಡು, ಎಲ್ಲರಿಗೂ ಒಂದು ಸಲ ಆಗುತ್ತೆ, ಗಾಳಿ ಕೂತ್ಕೊಳ್ತಾರೆ ಅಂತ ಹೇಳಿದರು. ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕಂತೂ ಭಾಳ ಖುಷಿ ಅಲ್ಲ ಗಾಯ್ಸ್. ದೊಡ್ಡತ್ತಿಗೆ ಸಣ್ಣಗತ್ತಿಗೆ ಊಟ ಬಡಿಸ್ತಾ ಇದ್ರು, ನಾನು ಹಾಕ್ಕೊಡ್ತಾ ಇದ್ದೆ. ನಮ್ಮ ಪ್ರಗತಿ ವೆಜ್ ತಿಂತಾ ಇದ್ದಾಳೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.